കാളിക്കത്തി എന്ന് ചങ്ങമ്പുഴ പാടിയത്. ലോകഭൂഖണ്ഡങ്ങളാകെ ഇരുളാണ്ട് കിടന്ന 5000-പരം ആണ്ടുകൾക്ക് മുൻപ് ഈ ഭാരതഭൂമിയിൽ സംസ്കാര സമ്പന്നമായ ഒരു നാഗരിക ജനജീവിതത്തിനെ രൂപപ്പെടുത്തി ലോകത്തിന് കാണിച്ചു കൊടുത്ത സാക്ഷാൽ ശ്രീകൃഷ്ണ ಸ್ನೇಹಿತರೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೀಗೆ ಕೇರಳದಿಂದ ಕಾಸರಗೋಡು ಕಡೆಗೆ ಒಂದು ಲೋಡ್ ಸಿಕ್ತು. ಆ ಲೋಡಿಗಾಗಿ ಹೋಗ್ತಾಯಿದ್ದೀನಿ. ಇದು ನಮ್ಮ ಆಫೀಸಿಂದ ಹೊರಟೆ ನಾನು ರಸ್ತೆಯಲ್ಲಿ ಸ್ವಲ್ಪ ವೀಡಿಯೋ ಪಾಸ್ಟ್ ಮಾಡಿದ್ದೀನಿ. ಅಂದರೆ ಲಾಂಗ್ ವೀಡಿಯೋ ಇರೋದ್ರಿಂದ ಸ್ವಲ್ಪ ವೀಡಿಯೋನ ಪಾಸ್ಟ್ ಮಾಡಿದ್ದೀನಿ. ಇನ್ನೊಂದು ವಿಷಯ ಏನಂದರೆ, ನನಗೆ ತುಂಬ ಸಂತೋಷವಾದಂಥ ದಿವಸ. ಯಾಕಂದರೆ ನಾನಿಷ್ಟು ಬೇಗ 500 ಜನರ ಕುಟುಂಬವನ್ನು ಸೇರುತ್ತೇನೆ ಅಂತ ಗೊತ್ತಿರಲಿಲ್ಲ. ಅದು ನನಗೆ ತುಂಬ ಸಂತೋಷ, ಅಂದರೆ ಮರೆಯಲಾಗದ ದಿನ ಅಂತ ಹೇಳ್ಬೋದು. ಹಾಗಾಗಿದೆ. ಅಂದರೆ 1 ತಿಂಗಳು ಮುಂಚೆ ನಾನು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಾನು ಇಷ್ಟು ಬೇಗ ಇಷ್ಟು ಜನ ಸ್ವೀಕರಿಸ್ತೀರಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಮರೆಯಲಾಗ್ತಾಯಿಲ್ಲ ನನಗೆ. ಹಾಗಾಗಿ ಆ ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. 501 ಸಬ್ಸ್ಕ್ರೈಬ್ ನನಗೆ ಆಗಿದೆ. ಇನ್ನು ಮುಂದಕ್ಕೂ ನಿಮ್ಮ ಸಹಕಾರ ಸಪೋರ್ಟು ಇದೇ ರೀತಿ ಇರಲಿ ಅಂತ ಹೇಳ್ತಾ ನನ್ನ ಪಯಣ ಕಾಸರಗೋಡು ಕಡೆಗೆ, ಕೇರಳ ಕೊಚ್ಚಿನಿಂದ ಪೆರುಂಬಾವೂರಿನಿಂದ ಕಾಸರಗೋಡು ಕಡೆಗೆ, ಅಂದರೆ ನಮ್ಮ ಊರಿನ ಪಕ್ಕದ ಊರು. ಅಲ್ಲಿ ಲೋಡಿಗೆ ಹೋಗ್ತೆ ನೋಡಿ. ಇಲ್ಲಿ ಪೈಪ್ ಲೋಡಿಗೆ ಬಂದಿದ್ದು ಲೋಡಿಂಗ್ ಪಾಯಿಂಟು. ಅಲ್ಲಿ ಬಂದಾಗ ನೋಡಿ, ಇಲ್ಲಿ ಹಿಂಗೆ ಕಟ್ಟಾಗಿ ಒಳಗೆ ಹೋಗ್ಬೇಕು. ಇಲ್ಲಿ ಅಂದರೆ ನೀರಿನ ಪೈಪ್ ಇದ್ದು ಲೋಡು, ಅಂದರೆ ವಾಟರ್ ಪೈಪ್ ಸಪ್ಲೈ ಇದ್ದು ಅವ್ರ ಲೋಡು. ಹಂಗಾಗಿ ನೋಡಿ, ಇಲ್ಲಿ ನೇರವಾಗಿ ಬಂದು ಒಳಗೆ ನೋಡಬೇಕಾದ್ರೆ ಬೇರೆ ಗಾಡಿ ಇತ್ತು ನೋಡಿ, ಕಾಣ್ತಾ ಇದೆಯಲ್ಲ ಆ ಗಾಡಿ ಕಾಸರಗೋಡು ಚೆರ್ಕಳದ ಗಾಡಿ. ನೋಡಬೇಕಾದ್ರೆ ಅವ್ರ ಹತ್ರ ಹೋದೆ. ನೋಡಿ, ಇದು ಪೈಪು ಅವ್ರ ಗಾಡಿಗೆ ಲೋಡ್ ಆಗ್ತಾಯಿತ್ತು. ಅವರ ಹೆಸರು ಬಂದುಬಿಟ್ಟು ರಾಶಿ ಅಂತ ಹೇಳಿ. ಅವ್ರನ್ನ ನಾನು ಎಲ್ಲೋ ನೋಡಿದ್ದೇನೆ ಅಂತ. ಒಂದು ಟೈಮಲ್ಲಿ ಬಸ್ ಡ್ರೈವರಾಗಿ, ಅವ್ರದ್ದೇ ಓನ್ ಬಸ್ ಇತ್ತು, ಬಸ್ ಡ್ರೈವರಾಗಿ ವರ್ಕ್ ಮಾಡ್ತಾಯಿದ್ರು. ಅವರ ಪರಿಚಯ ನನಗೆ ಹೇಗೆಂದರೆ, ಅವರ ದಾಡಿ. ಒಂದು ಟೈಮಲ್ಲಿ ಎಷ್ಟು ಉದ್ದ ದಾಡಿ ಬಿಟ್ಟಿದ್ರು ಅಂದರೆ ನೋಡಿ, ಇವಾಗ ಅದನ್ನು ಕಟ್ ಮಾಡಿ ಹಿಂಗೆ ಇಟ್ಟಿದ್ದಾರೆ. ಮೊದಲನ ಫೋಟೋ ಸಿಕ್ಕಲಿಲ್ಲ, ಇದರಿಂದ ನಾನು ಹಾಕ್ತಿದ್ದೆ. ಲಾಂಗೆಸ್ಟ್ ದಾಡಿ ಇದು ಅವ್ರ ಗಾಡಿ, ಕತ್ತರ್ ಗಾಡಿ ಅಂತೇಳಿ. ಅವ್ರ ಗಾಡಿ ಲೋಡ್ ಆಯಿತು. ನಂತರ ನನ್ನ ಗಾಡಿ ಲೋಡಿಗೆ ಇಟ್ಟಿದ್ದೀನಿ. ಬೇರೆ 2 ಗಾಡಿ ಇತ್ತು, ಒಟ್ಟು 4 ಗಾಡಿ ಲೋಡ್ ಆಯಿತು. ಅದರಲ್ಲಿ ರಾಶಿ ಮತ್ತು ನಾನು ಜೊತೆಗೆ ಹೊರಟಿ. ಅಂದರೆ ಇದು ಇವಾಗ ನನ್ನ ಗಾಡಿ ಲೋಡ್ ಆಗ್ತಾಯಿದೆ. ಅದಾದ ತಕ್ಷಣ ನಾವಿಬ್ಬರು ಹೊರಡೋಣ ಅಂತೇಳಿ ಪ್ಲ್ಯಾನು. ಅವ್ರ ಗಾಡಿಗೆ ನಾನು ಹಗ್ಗ ಹಾಕ್ತೆ, ನನ್ನ ಗಾಡಿಗೆ ಅವ್ರು ಹಗ್ಗ ಹಾಕ್ತರು. ಇಬ್ಬರು ಆ ಕಡೆ ಈ ಕಡೆ ಹಾಕ್ಕೊಂಡು ಹಗ್ಗ ಹಾಕ್ಕೊಂಡು ಜೊತೆಗೆ ಹೊರಡೋಣ ಅಂತೇಳಿ. ಮಧ್ಯಾಹ್ನ 3 ಗಂಟೆಗೆ, ಕರೆಕ್ಟಾಗಿ 3 ಗಂಟೆಗೆ ಲೋಡ್ ಆಯಿತು. 3:10ಕ್ಕೆ ನಾವು ಬಿಟ್ವಿ. ಅಲ್ಲಿ ಹೋಟೆಲ್ ಏನಿರಲಿಲ್ಲ ನೋಡಿ. ಹೈವೇಲಿ ನೇರ ಬಿಟ್ವಿ. ಇಂದ ಸಿಟಿ ದಾಟಬೇಕು. ಏನೇ ತಿನ್ನಬೇಕಾದ್ರೂ ಸಿಟಿ ದಾಟಲೇಬೇಕು. ಸಿಟಿ ದಾಟಬೇಕಂದ್ರೆ ಅಮ್ಮ ಅಂದರು ಒಂದು ತಾಸು ಬೇಕೇ ಬೇಕು. ಅಷ್ಟು ಬ್ಲಾಕ್ ಇದೆ ನೋಡಿ. ಜಸ್ಟ್ ಮಿಸ್. ನಾವು ಜೊತೆ ಅಲ್ಲೊಂದು ಗಾಡಿ ಸಡನ್ನಾಗಿ ತೆಗ್ದ. ಹಂಗಾಗಿ ರಾಶಿಯವರು ಕಂಟ್ರೋಲ್ ಮಾಡಿ ನಿಲ್ಲಿಸಿದ್ರು ಗಾಡಿನ. ಅವ್ರ ಹಿಂದೆನೇ ನಾನಿದ್ದೆ ನೋಡಿ. ಇದು ಪೆರುಂಬಾವೂರಿಂದ ನಮ್ಮ ಇಲ್ಲಿಗೆ ಬರುವಂಥ ರಸ್ತೆ ಆಲ್ವ ಆಗಿ ನೇರವಾಗಿ ಅದು ಬರೋದು ಎಡಪಳ್ಳಿ ದಾರಿಯಾಗಿ ಗುರುವಾಯೂರಿಂದ ನೇರವಾಗಿ ಬಿಟ್ಟು ನಮಗೆ ಕ್ಯಾಲಿಕೆಟ್ಟಿಂದ ನೇರವಾಗಿ ಕಾಸರಗೋಡು. ಅದ್ರ ಮಧ್ಯೆ ಊರುಗಳು ಇರುತ್ತೆ, ಅದೊಂದು ಹೇಳ್ತೀನಿ. ಇದು ಎಲ್ಲಿ ಆಲ್ವ ರೂಟಿಗೆ ಟಚ್ ಆಗಿದ್ದೀವಿ ಇವಾಗ. ಇದು ಆಲ್ವ ರೂಟಲ್ಲಿ ಹಿಂಗೆ ತೆಗೆದು ನೇರವಾಗಿ ಬಿಟ್ವಿ. ಅಂದರೆ ಅಲ್ಲೆಲ್ಲೂ ನಿಲ್ಸೋಕ್ಕಾಗಲ್ಲ, ಅಂದರೆ ಜಾಗ ಇಲ್ಲ. ಸಿಟಿ ನಿಲ್ಸಬೇಕಂದ್ರೆ ನೋಡಿ, ಇಲ್ಲಿ ಇವು ಟರ್ನ್ ಮಾಡಿ ಕಟ್ ಮಾಡಿ ನಾವು ನೇರವಾಗಿ ಗುರುವಾಯೂರು ರೋಡಿಗೆ ಹೋಗ್ಬೇಕು ನೋಡಿ. ರಾಶಿಯವ್ರ ಗಾಡಿ, ನನ್ನ ಗಾಡಿ ಇದೇ ಥರನೇ ಪೈಪ್ ಲೋಡ್ ಆಗಿದೆ. ಇಷ್ಟೇ ಹೈಟು, ಇಷ್ಟೇ ಲೋಡ್ ಆಗಿರೋದು.
ನೇರವಾಗಿ ಗುರುವಾಯೂರು ರೋಡ್ ಟಚ್ ಆದಾಗ ನಂಗೆ ಕಂಡ ಒಂದು ಹೋಟೆಲಿಗೆ ಹೋದ್ವಿ ಇಬ್ಬರು. ನೋಡಬೇಕಾದ್ರೆ ಅಲ್ಲಿ ಬೇಕರಿ ಎಲ್ಲ ಐಟಮ್ ಇತ್ತು, ಫುಡ್ಡು ಇತ್ತು ಜೊತೆಗೆ. ಅಲ್ಲಿ ಆ ಥರ ಇರುತ್ತೆ ಕೇರಳದಲ್ಲಿ ಕೆಲವು ಕಡೆ. ರಾಶಿ ಮೊಬೈಲ್ ನೋಡಿಕೊಂಡು ವಾಡ್ರ್ ಹೇಳಿದ್ವಿ, ಇನ್ನೂ ಬಂದಿಲ್ಲ. ಹೊಟ್ಟೆ ಬೇರೆ ಹಸ್ತಾ ಇತ್ತು, ಮುಖ ಎಲ್ಲ ಬಾಡೋಗಿತ್ತು, ಅಂದರೆ ಹೊಟ್ಟೆ ಅಷ್ಟು ಹಸಿತಾ ಇತ್ತು ನಮಗೆ. ಹಂಗಾಗಿ ನೋಡಿ ಗಂಟೆ 4:45 ಆಗಿತ್ತು. ಇಲ್ಲಿ ರೋಡ್ ಸೈಡಲ್ಲಿ 2 ಗಾಡಿ ಇಡೋಕ್ಕೂ ಜಾಗ ಇತ್ತು ನೋಡಿ. ಅದು ರೋಡ್ ಕೆಲಸ ಆಗ್ತಾಯಿತ್ತು, ಕಾಮಗಾರಿ ಆಗ್ತಾಯಿತ್ತು, ಹಂಗಾಗಿ ಅಲ್ಲಿ ಜಾಗ ಇತ್ತು. ಅಲ್ಲಿಂದ ನೇರವಾಗಿ ಬಿಟ್ವಿ ಗುರುವಾಯೂರು ಹತ್ರ. ಇದು ಗುರುವಾಯೂರಿಗೆ ಬರುವಂಥ ಜಾಗ ಆಗಿರುತ್ತೆ. ಅಲ್ಲಿ ಬೀಚು. ಗುರುವಾಯೂರು ಅಂದರೆ ಫೇಮಸ್ ದೇವಸ್ಥಾನ, ಗೊತ್ತಿರುತ್ತೆ ಎಲ್ಲರಿಗೂ. ನೋಡಿ ಗುರುವಾಯೂರು ಬರಬೇಕಾದ್ರೆ ಈ ಜಾಗ ಬಿಟ್ಟು ಮುಂದಕ್ಕೆ ಬರಬೇಕಾದ್ರೆ ರ್ಯಾಲಿ ಕಾಣಿಸ್ತಾ ಇತ್ತು, ಮೆರವಣಿಗೆ ಬರ್ತಾ ಇತ್ತು. ಅದನ್ನು ಶೂಟ್ ಮಾಡೋಣ ಅಂತೇಳಿ ಸ್ವಲ್ಪ ಜನ ಇದ್ದರು. ಅದನ್ನು ನೋಡಿದೆ. ಏನು ಅಂತ ನೋಡಿದಾಗ ಎಲ್ಲರೂ ಕೃಷ್ಣನ ವೇಷ ಹಾಕಿ ಕೃಷ್ಣ ಜಯಂತಿ ಅಂತ ಹೇಳಿದರು. ಅಲ್ಲಿ ಕೃಷ್ಣ ಜಯಂತಿ ಮಾಡ್ತಾಯಿದ್ರು. ಅಂದರೆ ಅದಕ್ಕಿಂತ ಮುಂಚೆ ಬರಬೇಕಾದ್ರೆ ಫುಲ್ಲು ರೋಡು ಫುಲ್ಲು ಜನವೇ ಜನ. ಯಾವ ಥರ ಅಂದರೆ ನೋಡಿ ನಿಮ್ಗೆ ಕಾಣುತ್ತೆ, ಅವರು ಒಂದು ಲೈನಲ್ಲಿ ನಿಂತಿರೋದು ಫುಲ್ಲು. ಇದು ಲೇಡೀಸ್ ಆಗಿರಲಿ ಜೆಂಟ್ಸ್ ಆಗಿರಲಿ ಎಲ್ಲ ಅಲ್ಲಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಪ್ರೋಗ್ರಾಮ್ ನಡೀತಿತ್ತು. ಇಲ್ಲೊಂದು ರ್ಯಾಲಿ ನೋಡಿದೆ, ತುಂಬಾ ಅದ್ಧೂರಿಯಾಗಿತ್ತು. ಮಕ್ಕಳು ನೋಡಬೇಕಾದ್ರೆ ಖುಷಿ ಆಯಿತು. ಯಾಕಂದರೆ ಎಲ್ಲ ಕೃಷ್ಣನ ವೇಷ ಹಾಕಿ ಕೃಷ್ಣದ ಏನು ಪ್ರತಿಭೆ ಇಟ್ಟು ಎಲ್ಲ ಹೋಗ್ತಾಯಿದ್ರು ಗಾಡಿಗಳಲ್ಲಿ. ಫುಲ್ಲು ರ್ಯಾಲಿ. ಮಾತ್ರ ವೀಡಿಯೋನ ಮಾತ್ರ ನಾನು ಸ್ಪೀಡ್ ಮಾಡಿದ್ದೀನಿ, ಅಂದರೆ ಸ್ಲೋ ಆಗಿ ಬರಬೇಕು. ಅಂಥ ಜಾಗದಲ್ಲಿ ನಾವು ಯಾವಾಗಲೂ ಸ್ಲೋ ಆಗಿರಬೇಕು. ನೋಡಿ ಮತ್ತೊಂದು ಊರಲ್ಲಿ ಬಂದಾಗ ಅಲ್ಲೂ ಇದೇ ಥರ. ಇದು ಮೂನುಬೇಡಿಗೆ ಅಂತ ಹೇಳ್ತೇವೆ ಇಲ್ಲಿಗೆ. ಇಲ್ಲಿ ನೋಡಿ ಫುಲ್ಲು ಜನ. ಅಲ್ಲಿಂದ ಅದನ್ನೆಲ್ಲ ನೋಡ್ಕೊಂಡು ಖುಷಿ ಆಯಿತು. ಚಂಡ ಮೇಳ, ಬ್ಯಾಂಡು, ವೇಷ ಇದೆಲ್ಲ ಇತ್ತು ರಸ್ತೆಯಲ್ಲಿ. ನೋಡಿ ವಾಲಂಟಿಯರ್ಸ್ ಅವರು ಕರೆಕ್ಟಾಗಿ ಗಾಡಿಗಳನ್ನ ಅಲ್ಲಿ ನಿಲ್ಲಿಸಿ ಕಳಿಸ್ತಾರೆ. ಅಂದರೆ ಚಿಕ್ಕ ರೋಡ್ ಅಲ್ವಾ, ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನೋಡಿ ತೋರಣಗಳು ಕಟ್ಟಿರೋದು. ಇದು ತೆಂಗಿನ ಗಿಡದ ಇದರಲ್ಲಿ ಗರಿಯಲ್ಲಿ ಮಾಡಿದಂಥ ತೋರಣ ನೋಡಿ. ಈ ಕಡೆ ಎಲ್ಲ ಜಾಸ್ತಿ ತೆಂಗಿನ ಗಿಡದ ಗರಿಯಲ್ಲಿ ಮಾಡ್ತಾರೆ ನೋಡಿ. ಅಲ್ಲೆಲ್ಲಿ ಜನ ಫುಲ್ಲು. ಸಾಯಂಕಾಲ ಹೊತ್ತಷ್ಟರಲ್ಲಿ ಒಂದು 5 ಗಂಟೆ ನಂತರ ಫುಲ್ಲು ರೋಡಲ್ಲಿ ಫುಲ್ಲು ಜನ ಅಂದರೆ ನಾವು ನೋಡಿ ಇಲ್ಲಿ ಸ್ಟಾಪ್ ಮಾಡಿದ್ವಿ, ಅಂದರೆ ಅಲ್ಲಿ ಕ್ರಾಸ್ ಆಗ್ತಿತ್ತು ಮೆರವಣಿಗೆ. ಅಲ್ಲಿ ನೋಡಿ ಸಣ್ಣ ಮಗು ಒಂದು ಯಾವ ಥರ ಚೆಂದಾಗಿ ಅಂದರೆ ಕೃಷ್ಣನ ವೇಷ ಹಾಕಿ ಎಲ್ಲ ಬರ್ತಾಯಿದ್ರು. ಅದ್ರ ಮಧ್ಯೆ ಡ್ಯಾನ್ಸು, ಪ್ರೋಗ್ರಾಮು, DJ ಮತ್ತು ಚಂಡೆ, ಅಂದರೆ ಬ್ಯಾಂಡ್ ಇದು ಹೊಡಿತಾರಲ್ಲ, ಚಂಡೆ ಹೊಡಿತಾರಲ್ಲ, ಚಂಡೆ ಎಲ್ಲ ಇತ್ತು. ಅದ್ದೂರಿ ಅಂದರೆ ಅದ್ದೂರಿ. ನಾನು ನನ್ನ ಲೈಫಲ್ಲಿ ನಾನು ಕೇರಳದಲ್ಲಿ ಈ ಥರ ನೋಡಿರೋದು ಫಸ್ಟ್. ಇರ್ತಿತ್ತಾನು ನೋಡಿ. ಇಲ್ಲಿ ನೋಡಿ ಇದನ್ನು ಬೇರೆ ಊರಲ್ಲಿ, ಅದಕ್ಕಿಂತ ಮುಂದೆ ಊರಲ್ಲಿ, ಪ್ರತಿಯೊಂದು ಊರಲ್ಲಿ ಈ ಥರ ರ್ಯಾಲಿಗಳು ನಡೀತಾಯಿತ್ತು. ಆದರೂ ತೊಂದರೆ ಏನಿಲ್ಲ. ಆರಾಮಾಗಿ ಗಾಡಿ ನೋಡಿ, ಮಗುನ ಕೃಷ್ಣನ ವೇಷ ಹಾಕಿ ಕೂತ್ಕೊಡಿಸಿರೋದು, ಆರಾಮಾಗಿ ಹೋಗ್ಬೋದು ನಮಗೆ. ಇದನ್ನು ಬಿಟ್ಟು ಮುಂದೆ ಬರಬೇಕಾದ್ರೆ ನೋಡಿ ಇಲ್ಲೊಂದು ಮಕ್ಕಳ ಕುಣಿತ. ಅಂದರೆ ಇದು ನನಗಲ್ಲಿ ಜಸ್ಟ್ ಒಂದು 30 ಮಿನಿಟ್ ನಿಲ್ಲೋಕ್ಕೆ ಚಾನ್ಸ್ ಸಿಕ್ತು. ಅದರಲ್ಲಿ ನಾನು ವೀಡಿಯೋ ಮಾಡಿದೆ, ನಿಮ್ಗೆ ತೋರಿಸೋಣ ಅಂತೇಳಿ. ಈ ಡ್ಯಾನ್ಸ್ ಹೇಗಿದೆ ಮಕ್ಕಳದ್ದು ನೋಡಿ, ಇದು ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ನಿಮಗೆ ನನಗೆ ಖುಷಿಯಾಗಿದೆ ಈ ಡ್ಯಾನ್ಸ್ ನೋಡಿ. ಆ ಕೃಷ್ಣನ ವೇಷ ಹಾಕಿದ್ದ ಹುಡುಗಿ ಯಾವ ಥರ ಡ್ಯಾನ್ಸ್ ಮಾಡ್ತಾಳೆ ನೋಡಿ. ಹೇಗಿದೆಯಲ್ಲ, ಸೂಪರ್ ಆಗಿದೆಯಲ್ಲ. ನಿಮ್ಗೆ ಖುಷಿ ಆದರೆ ನನಗೆ ಕಮೆಂಟ್ ಹಾಕಿ ನೋಡಿ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇನ್ನೂ ಬೇರೆ ಬೇರೆ ಥರದ ಪ್ರೋಗ್ರಾಮೆಲ್ಲ ಆಗ್ತಾಯಿತ್ತು. ಮಕ್ಕಳದಾಗಲಿ ದೊಡ್ಡವ್ರದ್ದಾಗಲಿ ತುಂಬಾ ಇತ್ತು ನೋಡಿ. ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ಮಕ್ಕಳು. ಅದೊಂದು ಗುಂಪು ಕಳೆದು ಸ್ವಲ್ಪ ಮುಂದೆ ಬರಬೇಕು. ಇನ್ನೊಂದು ಕಡೆ ನೋಡಿ, ಎಲ್ಲಿ ನಾವು ಸ್ಲೋವಲ್ಲಿ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿರೋದು ನಾನು. ಯಾಕಂದರೆ ಅಲ್ಲಿ ನಿಲ್ಸೋಕ್ಕಾಗಲ್ಲ, ಅಷ್ಟು ಜನ ಇದ್ದಾರೆ ನೋಡಿ. ಜನ ಫುಲ್ಲು ಸೇರಿರ್ತಾರೆ, ಅಲ್ಲಿ ನಮಗೆ ನಿಲ್ಸೋಕ್ಕಾಗಲ್ಲ. ಬಸ್ ಮೇಲೆ ನೋಡಿ, ಅಲ್ಲಿ ಆ ಡ್ಯಾನ್ಸ್ ನೋಡೋಕ್ಕೆ ಬಸ್ ಮೇಲೆ ನಿಂತು ಕೂತಿದ್ದು ಕಾಣ್ತಾ ಇದೆಯಾ ನಿಮಗೆ. ತುಂಬಾ ಜನ ಇತ್ತು, ರೋಡ್ ಫುಲ್ಲು ಜನ. ಆದರೂ ನಮ್ಮ ಗಾಡಿಗಳು ಬರ್ತಾನೆ ಇರುತ್ತೆ, ಎಲ್ಲೂ ಸ್ಟಾಪ್ ಇರಲಿಲ್ಲ. ಎಲ್ಲ ಅಷ್ಟೇ ಕ್ಲಿಯರಾಗಿ ಕೊಡ್ತಾಯಿದ್ರು. ಎಲ್ಲಾದರೂ ಒಂದು ಪೊಲೀಸವ್ರು ಕಾಣ್ತಾರ? ಇಲ್ಲ. ಅಂದರೆ ಸ್ವಲ್ಪ ಕಡೆ ಇಲ್ಲೊಂದು ಮೆರವಣಿಗೆ ನೋಡಿ. ಇದು
ಲಾಂಗ್ ಒಂದು ಕಮ್ಮಿ ಅಂದರೆ ಇಲ್ಲೊಂದು 3/4 ಗಂಟೆ ನಾನು ಲೈನಾಗಿ ಹೋಗಿದ್ದೀನಿ. ಯಾಕಂದರೆ ಅಷ್ಟು ದೊಡ್ಡ ಇದು ರ್ಯಾಲಿ ಇದು ನೋಡಿ. ಇಲ್ಲಿ ಇದು ಚೆಂಡೆ ಅಂದರೆ ಇದು ಅಲ್ಲಿ ಚೆಂಡೆ ಅಂತ ಹೇಳ್ತಾರೆ. ನೀವೇ ಯಾವ ಥರ ಹೇಳ್ತೀರ ಅಂತೇಳಿ ನನಗೆ ಗೊತ್ತಿಲ್ಲ. ಆದರೆ ನಾವು ಇದನ್ನ ಚೆಂಡೆ ಹೊಡೆಯೋದು ನೋಡಿ. ಎಷ್ಟು ಲೈನಾಗಿ ಬರ್ತಾರೆ ನೋಡಿ. ಇಲ್ಲಿ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಯಾವ ಥರ ಇದು ಮಾಡಿದ್ದಾರೆ ನೋಡಿ. ಕೃಷ್ಣನ ವೇಷ ಹಾಕಿರೋದು ತುಂಬ ಮಕ್ಕಳು, ಒಂದೆರಡಲ್ಲ, ಎಷ್ಟೋ ತುಂಬ ಮಕ್ಕಳಿದ್ದಾರೆ ನೋಡಿ. ನ್ಯೂಸ್ ಅನ್ನೋದ್ರಲ್ಲಿರುವಾಗ ಆ ಥರ ಎಲ್ಲಾದರೂ ಈ ಥರ ವೇಷ ಹಾಕಿದ್ದೀರಾ ಒಂದು ಕಮೆಂಟ್ ಮಾಡಿ ಆಯಿತಾ. ನೋಡಿ 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 ಎಷ್ಟು ಮಕ್ಕಳಿದಾರಲ್ಲ, ಸಣ್ಣ ಸಣ್ಣ ಮಕ್ಕಳು, ಅವ್ರ ತಾಯಂದಿರು ಕೈಯಲ್ಲಿ ಹಿಡ್ಕೊಂಡು ಬರೋದು ನೋಡಿ. ಅದ್ರ ಮಧ್ಯೆ ಒಂದು ಗಣಪತಿ ಇದ್ದು ವೇಷ ಹಾಕಿರೋದು ತುಂಬ ನೋಡಿ. ಇದೆಲ್ಲ ಕೃಷ್ಣನ ವೇಷ, ಫುಲ್ಲು ಕೃಷ್ಣನ ವೇಷನೇ. ಕೃಷ್ಣ ಜಯಂತಿ ಅಲ್ಲ ನೋಡಿ ನೋಡಿ. ಫುಲ್ಲು ಸಣ್ಣ ಮಗುವನ್ನು ಕೈಯಲ್ಲಿ ಇಟ್ಕೊಂಡು ಬಂದಿದ್ದಾರಲ್ಲ ನೋಡಿ. ಇಲ್ಲಿ ನೋಡಿದ್ರಾ ಎಷ್ಟು ಜನ ಇತ್ತು. ಎಲ್ಲ ಕೃಷ್ಣ, ಇದು ರಾಧೆ ಅಂತ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಆದರೂ ನಾನು ಹೂವೆ ಮಾಡ್ತೇನೆ. ನಾವು ಹೆಣ್ಣು ಮಕ್ಕಳಿಗೆ ಡ್ರೆಸ್ ಮಾಡಿದರೆ ರಾಧಾ ಅಂತ ಹೇಳ್ತಾರೆ, ಕೃಷ್ಣ ರಾಧಾ ಅಂತೇಳಿ ಆಗಿರ್ಬೋದು. ಗೊತ್ತಿದ್ರೆ ನೀವು ಒಂದು ಕಮೆಂಟ್ ಮಾಡಿ ಆಯಿತಾ. ನೋಡಿ ಎಷ್ಟು ಲೈನಾಗಿ ಎಷ್ಟು ಕ್ಲೀನಾಗಿ ಹೋಗ್ತಿದ್ದಾರೆ ನೋಡಿ. ನೋಡಿ ವಾಲಂಟಿಯರ್ಸು ಅವರಿಗೆ ಯಾವ ಥರ ಅನುಕೂಲ ಬೇಕೋ ಆ ಥರ ಮಾಡಿಕೊಡ್ತಿದ್ದಾರೆ ನೋಡಿ. ಇದೆಲ್ಲ ಬ್ಯಾಡ್ಜ್ ಹಾಕಿರುವಂಥ ವಾಲಂಟಿಯರ್ಸು ನೋಡಿ. ಆ ಕುಣಿತದವ್ರು ಬರ್ತಾರೆ. ಇಲ್ಲಿ ನೋಡಿ ಮಕ್ಕಳು ಎಷ್ಟು ಮಕ್ಕಳಿದ್ದಾರೆ ಅಂತೇಳಿ. ಈ ಮಕ್ಕಳನ್ನೆಲ್ಲ ನೋಡೋ ಖುಷಿ ಆಯಿತು. ಅದರಲ್ಲಿ ನಾನೊಂದು ಮಗುವಿಗೆ ಕೃಷ್ಣ ಕೊಳ್ಳಲ್ಲಿ ಹಿಡ್ದಂಗೆ ಇಡಿ ಅಂತೇಳಿ ನಗಾಡ್ಕೊಂಡು ಮಗು. ಅಂದರೆ ನನಗೆ ಸ್ವಲ್ಪ ಮಲಯಾಳ ಬರ್ತದೆ, ಹಾಗಾಗಿ ಮಲಯಾಳದಲ್ಲಿ ನಾನು ಮಾತಾಡ್ತೀನಿ. ಅದು ನನಗೆ ಇದು ಕೃಷ್ಣ ಜಯಂತಿ ಅಂತ ಗೊತ್ತಾಗಿರೋದೇ ಆ ವಾಲಂಟಿಯರ್ಸ್ ಕೇಳಿದೆ ಏನು ಪ್ರೋಗ್ರಾಮ್ ಅಂತ ಕೇಳಿದಾಗ ಅವರಾಗಿ ಹೇಳಿದ್ರು ಇದು ಕೃಷ್ಣ ಜಯಂತಿ ಅಂತೇಳಿ. ನೋಡಿ ಇವ್ರು ಬಂದ್ರಲ್ಲ, ಅವ್ರ ಹತ್ರ ಕೇಳಿದ್ದು ನಾನು. ಅಲ್ಲಿ ಗಾಡಿ ನಾನು ಸ್ಲೋ ಆಗಿತ್ತು, ಆವಾಗ ಕೇಳಿದೆ. ಇನ್ನು ಮುಂದಕ್ಕೂ ಇದೆ ಇದೇ ಥರ ರ್ಯಾಲಿಗಳೆಲ್ಲ ಇರ್ತಿತ್ತು, ನೈಟಲ್ಲಿ ಇರ್ತಿತ್ತು. ಮಾತ್ರ ನಾನು ನೈಟಲ್ಲಿ ಅಷ್ಟು ನೋಡಿ ಇಲ್ಲಿ ರೋಡ್ ಕ್ರಾಸ್ ಮಾಡಲಿಕ್ಕೆ ನನಗೆ ಕರೆಕ್ಟಾಗಿ ನನಗೆ ಸಿಗ್ತಾಯಿತ್ತು. ಆ ಮಕ್ಕಳು ನೋಡಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದು ಕರೆಕ್ಟಾಗಿ ಅವ್ರು ಲೈನ್ ಕ್ರಾಸ್ ಮಾಡೋಲ್ಲಿ ನನ್ನ ಫಸ್ಟ್ ಗಾಡಿ ಬರ್ತಾಯಿತ್ತು. ಹಂಗಾಗಿ ನಿಮ್ಗೆ ತೋರ್ಸೋಕ್ಕೆ ಅಂತೇಳಿ ನನಗೆ ಖುಷಿ ಆಗ್ತಾಯಿತ್ತು. ಯಾಕಂದರೆ ಈ ವಿಡಿಯೋ ತೆಗೆದೋದಕ್ಕೆ ಸಾರ್ಥಕ ಆಯಿತು. ಅಂದರೆ ಫ್ರಂಟಲ್ಲಿದ್ದರೆ ಕ್ಲಿಯರಾಗಿ ವೀಡಿಯೋ ತೆಗಿಯೋಕ್ಕಾಗತ್ತೆ ಅಂತೇಳಿ ನೋಡಿ. ಇಲ್ಲಿ ನೋಡಿ ಇದು ಡೋಲು ಕುಣಿತ ನೋಡಿ. ಇಲ್ಲಿ ಫುಲ್ ನೈಟ್ ಆಗಿತ್ತು, ಹಂಗಾಗಿ ಲೈಟಿನ ಬೆಳಕು ಅಷ್ಟು ಕ್ಲಿಯರ್ ಆಗ್ತಾ ಇರಲಿಲ್ಲ. ಮತ್ತು ಜಾಸ್ತಿಯಾಗಿ ಮೊಬೈಲಲ್ಲಿ ಯೂಸ್ ಮಾಡೋಂಗಿಲ್ಲ. ಯಾಕಂದರೆ ಪಬ್ಲಿಕ್ ಪ್ಲೇಸ್ ಅಲ್ಲ, ಜನ ತುಂಬ ಜಾಸ್ತಿ ಇರ್ತಾರೆ. ಅವಾಗ ನಾವು ಮೊಬೈಲಲ್ಲಿ ಶ್ರದ್ಧೆ ಇಡಬಾರ್ದಲ್ಲ. ಅದಕ್ಕೋಸ್ಕರ ಜಸ್ಟ್ ಅಲ್ಲಲ್ಲಿ ಸ್ವಲ್ಪ ವೀಡಿಯೋ, ಗಾಡಿ ಎಲ್ಲಿ ನಿಂತಿರುತ್ತೆ ಅಲ್ಲಿದ್ದು ಮಾತ್ರ ರನ್ನಿಂಗಲ್ಲಿ ವೀಡಿಯೋ ಮಾಡಿಲ್ಲ. ಇದಂದರೆ ನೋಡಿ, ಇಲ್ಲಿ ನೋಡಿ ಜನರ ಮಧ್ಯೆನೇ ಗಾಡಿ ತೊಗೊಂಡು ಎಷ್ಟು ಸೇಫ್ಟಿಯಾಗಿರ್ಬೇಕಂದ್ರೆ ನಮ್ಮ 2 ಕಣ್ಗಳು ಸಾಲಲ್ಲ. ಅಂದರೆ ಆ ಕಡೆ ಈ ಕಡೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ನಿಧಾನವಾಗಿ. ಎಷ್ಟು ನಾವು ನೋಡಿ ಅಲ್ಲೊಂದು ಮಗುನ ಇಟ್ಕೊಂಡು ಮಧ್ಯದಲ್ಲಿ ಬರ್ತಿದ್ದಾರೆ ನೋಡಿ. ಅಷ್ಟು ಅವರು ಪಾಪ ನೋಡಿ ಅವರು ಸೈಡ್ ಮಾಡಿಸ್ಕೊಡ್ತಿದ್ದಾರೆ. ಅಂದರೆ ನೋಡಿ ಸಡನ್ನಾಗಿ ಒಂದು ಮಗು ಬರುತ್ತೆ ನೋಡಿ ಅವಕ್ಕೆ ಅಮ್ಮ ಇಟ್ಕೊಂಡ್ರು. ಅದು ಮಕ್ಕಳಿಗೇನು ಗೊತ್ತಿರುತ್ತೆ, ಈ ಪಬ್ಲಿಕ್ ಪ್ಲೇಸ್ ಅಲ್ಲ. ಹಂಗಾಗಿ ನಿಧಾನವಾಗಿ ನಾವು ಹೋಗಬೇಕು. ನಾವು ಎಷ್ಟೇ ಜಾಗ್ರತೆ ಮಾಡಿದರೂ ನಮ್ಗೆ ಒಳ್ಳೆಯದು. ಇತ್ತೀಚೆಗೆ ಎಲ್ಲ ಹಾಸನದಲ್ಲೊಂದು ಘಟನೆ ನಡೆಯಿತು. ನೋಡಿದಾಗ ತುಂಬ ಬೇಜಾರಾಗತ್ತೆ. ಯಾಕಂದರೆ ಅಂಥ ಪಬ್ಲಿಕ್ ಪ್ಲೇಸ್ ಇರೋಲ್ಲಿ ನಾವು ಎಷ್ಟೇ ನಿಧಾನವಾಗಿ ಹೋದರೂ ಅದು ನಮ್ಗೆ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು ಅಂತ ನನ್ನೊಂದು ಅಭಿಪ್ರಾಯ. ನೋಡಿ ಫುಲ್ಲು ಲೈನು ಕ್ಯೂ ಇತ್ತು. ಅಂದರೆ ಬ್ಲಾಕ್ ಏನಿಲ್ಲ, ಗಂಟೆಗಟ್ಟಲೆ ಬ್ಲಾಕ್ ಏನಿರಲಿಲ್ಲ, ಆರಾಮಾಗಿ ಹೋಗ್ಬೋದಿತ್ತು. ನಾವು ಹಂಗಾಗಿ ನಾವು 3 ಗಂಟೆ ಅಲ್ಲಿಂದ ಲೋಡ್ ಆಗಿ ಬಿಟ್ಟಿರೋದು. ನಾವು ಮಾಮೂಲಿ ಟೈಮ್ ಎಷ್ಟೊತ್ತು ಬರ್ತೀವಿ ಅಷ್ಟೊತ್ತಿಗೆ ಬಂದಿದ್ದೀವಿ. ನೈಟು ಕ್ಲಿಯರಾಗಿ ಬರೋಕ್ಕಾಗತ್ತೆ. ಪ್ರೋಗ್ರಾಮು 10-11 ಗಂಟೆಗೆಲ್ಲ ಮುಗ್ದಿದೆ. ಅಂದರೆ ರ್ಯಾಲಿ ಎಲ್ಲ ಅಲ್ಲಿ ಅಂದರೆ ಜಾಸ್ತಿ ನೈಟ್ ರ್ಯಾಲಿ ಮಾಡಲ್ಲ. ಯಾಕಂದರೆ ಆದಷ್ಟು ಸಾಯಂಕಾಲ ಹೊತ್ತಿಗೆ ನೋಡಿ. ಇದು ಕತ್ತರ್ ಗಾಡಿ, ಆರಾಮಾಗಿ ಬೈಪಾಸ್ಗೆ ಹತ್ತಿದ್ವಿ. ಹಂಗೆ ನಾನು ಮುಂದೆ ಇದ್ದೆ, ಇವನು ತುಂಬ ಹಿಂದೆ ಇದ್ದ. ಹಾಗಾಗಿ ನಾನು ನಿಧಾನ ಹೋಗ್ತಿದ್ದೆ. ಅದಕ್ಕೆ ಹೋಗುವ ಬೇಗ ಹೋಗಿ ಬೆಳಿಗ್ಗೆ ಅನ್ಲೋಡಿಗೆ ಇಡುವ ಗಾಡಿ ಅಂತೇಳಿ ಅವನು ಹೇಳ್ದೆ. ಟಾಟಾ ಅಂತೇಳಿ ಅವನಿಗೆ ಡೀಸೆಲ್ ಹಾಕೋಕ್ಕಿತ್ತು. ಹಂಗಾಗಿ ಅವನು ಮುಂದೆ ಹೊರಟ, ನಾನು ಹಿಂದಿಂದ ಹೋಗ್ತಾಯಿದ್ದೀನಿ. ಇಲ್ಲಿ ಇದೊಂದು ನೋಡಿ, ಇಲ್ಲೊಂದು ಜಾಗ ನೋಡಿ, ಈ
ಇಕ್ಕಟ್ಟು ಜಾಗ. ಅಲ್ಲಿ ನಾನು ಹೆಂಗೆ ಈ ಕಾರ್ ಅವನಿಗೆ ಸೈಡ್ ಕೊಡಲಿ ಅಂತೆ ಆಲೋಚನೆ ಮಾಡಿ ಇಲ್ಲಿ ನಾವು ಊಟಕ್ಕೆ ನಿಲ್ಲಿಸಿದ್ವಿ. ಅವನು ಬಂದು ನಿಲ್ಲಿಸ್ದ ಇಲ್ಲಿ ಮಾಹಿ ಹತ್ರ ಈ ಕ್ಯಾಂಟೀನ್ ತಟ್ಟು ಕಡ ಅಂತ ಹೇಳ್ತಾರೆ. ಇಲ್ಲಿ ಊಟ ಮಾಡಿಕೊಂಡು ನಾವು ಬಿಟ್ವಿ. 1:12 ಆಗಿತ್ತು. ಅಲ್ಲಿಂದ ನೇರ ಬರಬೇಕಾದ್ರೆ ಇಲ್ಲೊಂದು ಗಾಡಿಯೊಂದು ಆಕ್ಸಿಡೆಂಟ್ ಆಗಿತ್ತು. ಅಂದರೆ ಬೈಕ್ ಅವನು ಬಂದು ಗುದ್ದಿರೋದು ಆಟೋಕ್ಕೆ. ನೇರವಾಗಿ ಅನ್ಲೋಡಿಂಗ್ ಪಾಯಿಂಟ್ ಬಂದು ನಿದ್ದೆ ಮಾಡಿದ್ವಿ. ಬೆಳಿಗ್ಗೆ ಎದ್ದು ನೋಡಬೇಕಾದ್ರೆ ಅನ್ಲೋಡಿಂಗ್ ಜನ ಬಂದಿತ್ತು. ರಾಶಿ ಗಾಡಿ ಇಟ್ಟರು, ನನ್ನ ಗಾಡಿ ಇಟ್ಟರು. ಇದು ಆನಂತರ ಬಂದಿರೋ ನಮ್ಮ ಹಿಂದೆ ಅವರು 5 ಗಂಟೆ ಮುಟ್ಟಿದ್ದಾರೆ ಅಂತ ನಾವು 3 ಗಂಟೆ ಮುಟ್ಟಿದ್ವಿ. ಅಲ್ಲಿಂದ ನೇರದಲ್ಲಿ ಪಕ್ಕದಲ್ಲಿದ್ದಂಥ ಟೀ ಅಂಗಡಿಗೆ ಹೋದ್ವಿ. ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋಕ್ಕೆ ಹೋದ್ವಿ. ನೋಡ್ಬೇಕಾದ್ರೆ ನಾನು ಒಳಗೆ ಹೋಗ್ತೀನಿ, ವಾಶ್ ಬೇಸಿನ್ ಹತ್ರ ರಾಜಿ ಮುಖ ತೊಳಿತಾ ಇದ್ದೆ. ನಾನೇನು ಸ್ನಾನ ಮಾಡ್ತೀಯಾ, ಸಾಕು ತೊಳ್ದಿರೋ ಹೇಳು ಅಂತ ಹೇಳಿದೆ. ನೆಗಾಡ್ತಾನೆ. ಅಲ್ಲಿಂದ ಇಬ್ಬರು ನಾಷ್ಟ ಮಾಡೋಕ್ಕಂತೇಳಿ ಒಳ್ಳೆ ನೀರು ದೋಸೆ, ನಮ್ಮೂರಿನ ನೀರು ದೋಸೆ ಮತ್ತು ಮೊಟ್ಟೆ ಕರಿ ನೀರು ದೋಸೆ ನೋಡಿ ಯಾವ ಥರ ಇದೆ ನಮ್ಮೂರಿನ ದೋಸೆ. ನಾನು ಮತ್ತು ರಾಶಿ ಇಬ್ಬರು ನಾಶ ಮಾಡಿ, ರಾಶಿ ಕೈಲೊಂದು ಚೈನ್ ಇತ್ತು, ಅದನ್ನು ಹೇಳಿದೆ ನನಗೆ ಕೊಡು, ಬ್ಯಾಸ್ಲೈಟ್ ದೊಡ್ಡದು ಹಾಕು ನೀನು ಅಂತೇಳಿ. ಹಾಗಾಗಿ ನನ್ನ ಗಾಡಿ ಅನ್ಲೋಡ್ ಆಗ್ತಾ ಉಂಟು. ಅನ್ಲೋಡಿಗೆ ಇಟ್ಟರು ನೋಡಿ ಯಾವ ಥರ ಅನ್ಲೋಡ್ ಮಾಡ್ತಾರೆ ಅಂತೇಳಿ. ಆನಂತರ ರಾಶಿ ನೋಡಿ ಟಾಟಾ ಕನ್ನಡ ಅಂತ ಹೇಳ್ಕೊಂಡ್ರೆ ನಾನು ಮಲಯಾಳದಲ್ಲಿ ಕೇಳಿದೆ, ಕನ್ನಡ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್. ಓಕೆ.